ತಾತ ಯಾವಾಗ ಮುಗಿಯುತ್ತೆ ಅಪ್ಪ ಅಮ್ಮನ ಜಗಳ? ಅಕ್ಕ, ಅಪ್ಪ ಅಮ್ಮ ಅವತ್ತು ಜಗಳ ಆಡಿದ್ರಲ್ಲ ಅದೇ ಲಾಸ್ಟು. ಅವತ್ತಿಂದ ಫೈಟೇ ಮಾಡಿಲ್ಲ ಗೊತ್ತಾ ಅವರು. ಕಂದ ಇದು ಜಗಳ ಅಲ್ಲಪ್ಪ, ಸುಮ್ಮನೆ ತಮಾಷೆಗೆ ಹಾಗಾಡ್ತಾರೆ ಅಷ್ಟೇ. ನಿಮ್ಮ ತಂದೆ ತಾಯಿ ಯಾವತ್ತೂ ಜಗಳ ಆಡಲ್ಲ, ಆಡೋದೂ ಇಲ್ಲ. ನೀವು ಅದೆಲ್ಲ ಮನಸ್ಸಿಗೆ ಹಚ್ಕೊಂಡು ನೋವು ಮಾಡ್ಕೋಬಾರ್ದು. ಮಾವ, ಏನಮ್ಮ? ಸ್ಕಂದ, ಪ್ರಣಿ ಇವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾರಾ? ನನ್ನ ಮಗ ಎಲ್ಲರೂ ಚೆನ್ನಾಗಿರ್ಬೇಕು ಅಂತಾನೆ ಆಸೆ ಪಡ್ತಾನಮ್ಮ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾನೆ. ಆದರೆ ದೇವರು ಈ ಗಂಡಿಗೆ ಕೊಟ್ಟಿರೋ ವರನೋ ಅಥವಾ ಶಾಪನೋ ಗೊತ್ತಿಲ್ಲ. ಗಂಡು ಒಂದೇ ಕಡೆ ನಿಂತು ಒಂದೇ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾನೆ. ಆದರೆ ಹೆಣ್ಣು ಹಾಗಲ್ಲಮ್ಮ. ತಾನು ಎಲ್ಲೇ ನಿಂತರೂ ತಮ್ಮ ಮನೆ ಮೂಲೆ ಮೂಲೆಯಲ್ಲಿ ಏನಾಗ್ತಿದೆ, ಯಾವುದು ತಪ್ಪಿದೆ, ಯಾವುದು ಸರಿ ಮಾಡಬೇಕು ಅನ್ನೋ ಆಲೋಚನಾ ಶಕ್ತಿ ಹೆಣ್ಣಿಗಿದೆ. ಆ ಶಕ್ತಿ ನಿನ್ನಲ್ಲಿದೆ ತಾಯಿ. ಅದಕ್ಕೆ ನಮ್ಮೆಲ್ಲರ ಬಗ್ಗೆ ನಿನಗೆ ಕಾಳಜಿ ಇದೆ. ಅಮ್ಮ, ನಂಗಂತೂ ನೀನ್ ಕೆಲ್ಸಕ್ಕೆ ಹೋಗೋದ್ ಖುಷಿ. ಅಪ್ಪ ಯಾವಾಗ್ಲೂ ಹೀಗೆ ಮನೇಲಿ ಇರ್ಲಿ, ನೀನ್ ಕೆಲ್ಸಕ್ಕೆ ಹೋಗ್ತಾರಾಯ್ತಾ? ಯಾಕೋ ಸ್ಕಂದ, ಅಮ್ಮನ ಕಂಡ್ರೆ ಇಷ್ಟ ಇಲ್ವಾ ನಿಂಗೆ? ಇಷ್ಟು ಬೇಗ ಅಮ್ಮನ ಮರೆತುಬಿಟ್ಯಾ? ನೋಡಿ ಮಾವ, ಹೆತ್ತ ಮಗನೇ ಹೀಗೆ ಹೇಳ್ತಿದ್ದಾನೆ. ಹಾಗೇನಿಲ್ಲಮ್ಮ, ನೀನಿದ್ರೆ ಆಟ ಆಡಬೇಡ, ಓದ್ಕೊಂತೀಯ. ಆದರೆ ಅವನೇನು ಹೇಳಲ್ಲ, ಅದಕ್ಕೆ ಖುಷಿ ಅಂತ ಹೇಳ್ತಾನೆ ಅಷ್ಟೆ. ನಾನು ಮನೇನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಆದರೆ ನಾನು ಸೋಲಲ್ಲ. ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಏನೆಲ್ಲ ಮಾಡಬಹುದು ಅಂತ ನಾನು ತೋರಿಸ್ತೀನಿ. ನನಗೆ ಗೊತ್ತಮ್ಮ, ಕಿವಿ ಹಿಂಡಿ ಕಲ್ಸಕ್ಕಾಗದೇ ಇರೋ ನನ್ನ ಮಗನ್ನ ನಿನ್ನ ಕೊಟ್ಟು ಮದುವೆ ಆದಮೇಲೆ ನೀನು ಅವನ ಜುಟ್ಟಿಡಿದು ಅಲ್ಲಾಡ್ತಿದ್ಯಾ. ಅದು ಮಾವ, ಸುಮ್ಮನೆ ತಮಾಷೆಗೆ ಹಾಗಂದಮ್ಮ. ಅಮ್ಮ, ನಿನ್ ಬೈ ಹೊಡಿ ಏನೇ ಮಾಡು, ನಿನ್ ಮನೇಲಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಹೌದು ಅಮ್ಮ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಮ್ಮ ಗೆದ್ದು ಬಂದೇ ಬರ್ತಾಳೆ. ಗುಡಿಸಲು ಎಂದೇ ಹೊರಕೆಯ ತಂದೆ, ನೀರು ಹಾಕಿ ರಂಗೋಲಿ ಬಿಡಲು ಬಂದೆ, ಜನರು ಕಣ್ಣು ಮುಚ್ಚಲಿ ನನ್ನ ನೋಡದೆ ಸೈಡಿಗೋಗಲಿ. ಓಹೋ ಶಿವಣ್ಣ, ಇವತ್ತು ಗಿರ್ಜಮ್ಮ ಮನೇಲಿಲ್ವಾ? ನೀನೇ ನೀರು ಹಾಕಿ ರಂಗೋಲಿನೂ ಹಾಕೋ ಥರ ಇದೆಯಾ? ಅಯ್ಯೋ ಸೊಪ್ಪು ಸುಸಿಲಕ್ಕ, ನನ್ನ ಕತೆ ಯಾಕೆ ಕೇಳ್ತ್ಯಾ? ಇರು, ಹಾಲು ಕಾಯಕ್ಕಿಟ್ಬಿಟ್ಟು ಸೊಪ್ಪು ತಗೊಳಕ್ಕೆ ಬರ್ತೀನಿ. ಸರಿ. ಲೇ ಮಂಜ, ನಮ್ಮ ಶಿವಪ್ಪನ್ನ ಸಿಗರೇಟ್ ಸೇದಿ ಹೊಗಿ ಬಿಡೋ ವಯಸ್ಸಿನಾಗ ಕಸ ಗುಡಿಸಿ ರಂಗೋಲಿ ಹಾಕಕತ್ತಾರಲ್ಲ, ಏನು ವಿಷಯ ಇರ್ಬೋದು ಗೊತ್ತಾ? ಗೊತ್ತಿಲ್ಲಲೇ. ಏ ಮನಿ ಆಜು ಬಾಜುಕ ಏನು ನಡೀತೈತಿ ಏನು ನಡೆಯಾಗಿಲ್ಲ ಅಂತ ಅಪ್ಡೇಟ್ ತಗೋತಿರ್ಬೇಕು. ನಮ್ಮ ಶಿವಪ್ಪನ್ನ ದುಡಿಯೋ ಗಂಡಸರ ಪರವಾಗಿ ಧ್ವನಿ ಎತ್ತಾಕತ್ತಾರ. ಅಲ್ಲ ಮಾರೆ ಬಸ್ಯ, ಈ ಶಿವಪ್ಪನ ಧ್ವನಿ ಎತ್ತಲಿಕ್ಕೆ ಎಂತಕ್ಕೆ ಹೋಗೋದು? ಅವ್ರಿಗೆ ಗಂಟಲು ನೋವು ಬರೋದಿಲ್ವಾ? ಲೇ ಹುಚ್ಚು ಕೊಡಿ, ಧ್ವನಿ ಎತ್ತಾಕತ್ತಾರಂದ್ರ ಅನ್ಯಾಯದ ವಿರುದ್ಧ ನಿಂತು ನ್ಯಾಯ ಕೊಡ್ಸಾಕತ್ತಾರ ಅಂತ ಅರ್ಥ. ಓ ಹಾಗೆ ಹಾಗೆ. ಕರೆಕ್ಟಾಗಿ ಹೇಳಿದೆ ಬಸ್ಯ. ಕರ್ನಾಟಕದಲ್ಲಿ ನಮ್ಮಂಥ ಮಿಡಲ್ ಕ್ಲಾಸ್ ಮನೆಯಲ್ಲಿ ಸಂಸಾರಕ್ಕೋಸ್ಕರ ಕಷ್ಟಪಟ್ಟು ದುಡಿಯುತ್ತಿರುವ ಗಂಡಸರ ಪ್ರತಿನಿಧಿ ನಾನು. ಅವರೆಲ್ಲ ನನ್ನವರು. ಅವ್ರಿಗೋಸ್ಕರ ನಾನು ಹೋರಾಟ ಮಾಡೇ ಮಾಡ್ತೀನಿ. ಯಾಕೆಂದರೆ ಹೋರಾಟ ನನ್ನ ಹಕ್ಕು, ನನ್ನ ಹೋರಾಟ ನನ್ನ ಹಕ್ಕು, ನನ್ನ ಹೋರಾಟ ನನ್ನ ಹಕ್ಕು. ಸುಶೀಲಕ್ಕ, ಅದಕ್ಕಿನ್ನೂ ಟೈಮ್ ಇದೆ. ವರ್ತನೆಗೆ ಏನೇನು ಹಾಕ್ತೀವೋ ಹಾಕೋ. ಹಾಂ, ಎಷ್ಟಾಯ್ತು? 270. 270? ಇದೇನು ಅಡುಗೆ ಸೊಪ್ಪ ಇಲ್ಲ ಬಂಗಿ ಸೊಪ್ಪ? ಬಂಗಿ ಸೊಪ್ಪು ರೇಟ್ ಯಾವತ್ತಾದ್ರೂ ಕೇಳಿದ್ಯಾ? ಇದಕ್ಕಿಷ್ಟೇ ರೇಟು, ತಗೊಂಡು ಹೋಗು. ಸುಶೀಲಕ್ಕ, 270 ರೂಪಾಯಿ ಸಿಕ್ಕಾಪಡೆ ಕಾಸ್ಟ್ಲಿ. 200 ರೂಪಾಯಿ ಬರ್ಕೋ. ಆಗಲ್ಲ, ನನ್ನ ಕೈಲಿ ಬರ್ಕೊಳಕ್ಕಾಗಲ್ಲ. ನನಗೆ ಕೊಡು, ನಾನೇ ಬರ್ಕೊಡ್ತೀನಿ. ಇನ್ನೇನಕ್ಕ ಮತ್ತೆ 270 ರೂಪಾಯಿ ಬರೀ ಸೊಪ್ಪಿಗೆ ಕೊಟ್ಬಿಟ್ರೆ ಸೋಪು ಸಿರಪ್ಗೆಲ್ಲ ನಾನು ಏನು ಮಾಡಲಿ? 200 ರೂಪಾಯಿ ಬರ್ಕೋ ಆಗುತ್ತೆ. ಡೈಲಿ ಕಸ್ಟಮರ್ ಅಲ್ವಾ, ಕೊಸರಿಗೆ ಕೊತ್ತಿಮೀರಿ ಸೊಪ್ಪು ಕೊಡಲ್ವಾ? ಇದು ಬೇರೆ. ನೀನು ಕೊಸರಿಗೆ ಕೊತ್ತಿಮೀರಿ ಕೇಳ್ತೀಯ ಅಂತಾನೆ ನಾನು ಇವತ್ತು ಮಾರ್ಕೆಟಿಂದ ಕೊತ್ತಿಮೀರಿನೇ ತರಲಿಲ್ಲ. ಹೌದಾ? ಹಾಗಾದ್ರೆ ಇನ್ನೂ 10 ರೂಪಾಯಿ ಕಟ್ ಮಾಡಿಕೊಂಡು 190 ರೂಪಾಯಿ ಬರ್ಕೋ. ನಿನಗಿಂತ ನೀನು ಹೇಳ್ತೀನಿ ವಾಸಿ. ನನ್ನ ಹೆಂಡತಿ ಪರವಾಗಿ ಮಾತಾಡ್ತೀಯಾ? ಹಾಗಾದ್ರೆ ಇನ್ನೂ 10 ರೂಪಾಯಿ ಕಟ್ಟು, 180 ರೂಪಾಯಿ ಬರ್ಕೋ.
ಕಡೆಗೆ ನಿನಗೆ ನಾನೇ ಗಟ್ಟಿ, ಯಾಕೆಂದ್ರೆ ದುಡ್ಡು ಅನ್ಸೋದು ನಾನೇ. ಗಂಡ್ ಮಕ್ಳೇ ಸ್ಟ್ರಾಂಗ್ ಹೋಗೋರು. ಕರೆಕ್ಟ್ ಗುರು. ಶಿವಪ್ಪಣ್ಣ ಒಂದು ವಾರದ ಮಟ್ಟ ಹಿಂಗ ಮೇಂಟೈನ್ ಮಾಡ್ರಿ, ಗಂಡಸರಿಗೆ ಜಯ ಸಿಗ್ತತಿ. ಹಾಗಾದ್ರೆ ಗಂಡ್ ಮಕ್ಳಿಗೆ ಜಯನೇ, ಗಂಡ್ ಮಕ್ಳಿಗೆ ಜೈ! ಗಂಡ್ ಮಕ್ಳಿಗೆ ಜೈ! ಶಿವಣ್ಣಂಗೆ ಜೈ! ಥ್ಯಾಂಕ್ ಯು. ಸರಿಯಾಗಿದ್ದೀರಾ ಎಲ್ರು. ಲೇ ಮಂಜ, ಏನೋ ಹೇಳಲಿ, ಇವರಿಬ್ಬರು ಗಂಡ ಹೆಂಡತಿ ಬ್ಯೂಟಿ ವಿಚಾರದಾಗ ಜಗಳ ಮಾಡ್ಕೊಂಡಿದ್ರ ಈ ಜಗಳ ಒಂದೇ ದಿನದಾಗ ಬಗೆಹರಿತಿತ್ತು. ಆದ್ರೆ ಚೀಟಿ ವಿಚಾರದಾಗ ಆಗಿರೋ ಜಗಳ ಇದು ಒಂದೇ ವಾರಕ್ಕೆ ಬಗೆಹರಿಯಾಗಿಲ್ಲ. ಅನ್ಯಾಯ, ಅನ್ಯಾಯ. ಗಿರ್ಜಮ್ಮ, ಓ ಗಿರ್ಜಮ್ಮ. ಅಕ್ಕ ಅಕ್ಕ ಬಂದೆ ಪರ್ಕೆ ಎತ್ಕೊಂಡು ಕರ್ದ ತಕ್ಷಣ ಬಂದೆ. ಕಾಶಿ, ಗೌರಿ, ಗಿರಿ ಮನೇಲಿ ಇಲ್ಲ ಅಂತ ಗೊತ್ತಿಲ್ಲ ನಿಮ್ಗೆ? ಗೊತ್ತು ಬಾವಾ, ಗೊತ್ತಿದ್ದು ಅಕ್ಕ ಅಕ್ಕ ಅಂತ ಕರಿತಾ ಇದ್ರಲ್ಲ. ಅಭ್ಯಾಸ ಅಲ್ವಾ, ಅದಕ್ಕೆ ಕರ್ದೆ. ಇಟ್ಸ್ ಓಕೆ. ಆದ್ರೆ ಈಗ ಮನೆ ನನ್ನ ಇನ್ಚಾರ್ಜ್ ಇದೆ, ಎಚ್ಚರ. ಹಂಗಾರೆ ಒಳ್ಳೇದಾಯ್ತು. ಹೋಯ್ ಗರಿ ಬಜ್ಜಿ ಮಾಡ್ಕೊ ತಗೊಂಬನ್ನಿ ಕಾಂಬ. ಗರಿಗರಿ ಬಜ್ಜಿ. ಗರಿಗರಿ ಬಜ್ಜಿನೂ ಇಲ್ಲ, ಬೋಂಡನೂ ಇಲ್ಲ, ಅದೆಲ್ಲ ಹೆಂಗಸ್ರ ಕೆಲಸ, ನಾನು ಮಾಡಲ್ಲ. ಈಗ ನೀವು ಮಾಡ್ತಿರೋದೇನೋ ಅಕ್ಕನ ಕೆಲಸ ತಾನೆ. ಹಾಗಿರುವಾಗ ನೀವು ನಮಗೆ ಬಜ್ಜಿ ಮಾಡಿಕೊಡ್ಲೇಬೇಕು. ಗೌರಿ, ನಿನ್ನ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದೆಯಾ? ಶಿವರೇ, ನಿಮ್ಮ ಭಾವನೆಗೆ ಧಕ್ಕೆ ಆಯ್ತಾ ಮರ್ರೆ? ಸದ್ಯ ನೀವಾದ್ರೂ ಅರ್ಥ ಮಾಡ್ಕೊಟ್ರಲ್ಲ ಕಾಶಿ ಅವ್ರೆ. ಹೌದು, ನೋವು ಆತಿತ್ತ? ಹೌದು. ಹಂಗಾರೆ ಸೋಲು ಒಪ್ಕಣಿ. ಸೋಲೋ ಒಪ್ಕಣಿ. ನೋ. ಹಂಗಿದ್ರೆ ಬಜ್ಜಿ ಮಾಡಿ ಕೊಡಿ. ಮನೆ ನಡ್ಸೋದಂದ್ರೆ ಪೊರಕೆ ಇಟ್ಕೊಂಡು ಹಿಂಗೆ ಅಲ್ಲಾಡ್ಸೋದಲ್ಲ. ಮನೆಗೆ ಬಂದವ್ರನ್ನ ಲಾಯ್ಕ್ ಮಾಡಿ ಕಾಣ್ಕ. ಕಂಡೆ, ಇವತ್ತಷ್ಟೇ ಶೇವಿಂಗ್ ಮಾಡಿದಿರಾ ಅನ್ಸುತ್ತೆ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ರೀ, ಈಗಲೇ ಅಕ್ಕಂಗೆ ಕಾಲ್ ಮಾಡಿ ಬಾಬಾ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ರಿ. ಗೌರಿ, ಗಿರಿನ ಮದುವೆ ಆದ ಹೊಸದ್ರಲ್ಲಿ ನಾನು ನಿನಗೆ ಚಿಕ್ಕಿ ಕೊಡಿಸಿದ್ದೆ, ಅಂಥದ್ರಲ್ಲಿ ನೀನು ನನಗೆ ಧಮ್ಕಿ ಆಗ್ತಾ ಇದೆಯಾ? ಕಾಶಿ ಅವರೇ, ನೀವು ಚಾಡಿ ಹೇಳ್ತೀರಾ? ಅಯ್ಯೋ, ನಾ ಚಾಡಿಗಿಡಿ ಹೇಳೋದಿಲ್ಲ ಮರ್ರೆ. ನಾನು ಹೇಗಳು ಸೆಂಟ್ರಲ್ಲಿ ಇರ್ತೆ. ಈಗಲೂ ಕಾಣಿ ಸೆಂಟ್ರಲ್ಲೇ ನಿಂತ್ಕೊಂಡಿದ್ದೆ. ಶಿವರೇ, ನೀವು ಗಿರ್ಜಮ್ಮ ಚಾಲೆಂಜ್ ಹಾಕೊಂಡು ದೂರ ಇಪ್ಪದು ನನ್ನ ಕೈಲಿ ಕಾಮ್ಕಾತಿಲ್ಲ ಮರ. ಅದಕ್ಕೆ ಸೋಲು ಒಪ್ಕೊಂಡ್ಬಿಡಿ. ನೋ. ತೊಟ್ಟಿರುವ ಮೆಣಸಿನಕಾಯಿಯ ಜುಟ್ಟನ್ನು ಹಿಡಿದು ಅರ್ಧಕ್ಕೆ ಸೀಳಿ ಒಳಗಿರುವ ಬೀಜಗಳನ್ನು ಬೇರ್ಪಡಿಸಬಲ್ಲೆ. ಆ ಮೆಣಸಿನಕಾಯಿಯನ್ನು ಹಿಟ್ಟಲ್ಲಿ ಅದ್ದಿ ಕೊತ ಕುದಿಯುತ್ತಿರುವ ಎಣ್ಣೆಯಲ್ಲಿ ಹಾಕಿ ಗರಿ ಬಜ್ಜಿ ಮಾಡಬಲ್ಲೆ. ಆದರೆ ಸೋಲು ಎಂಬ ಎರಡಕ್ಷರವನ್ನು ಮಾತ್ರ ಒಪ್ಪುವುದಿಲ್ಲ. ನಿಮಗೇನು ಬಜ್ಜಿ ತಾನೇ ಬೇಕು? ಹಾಗೇ ಆಗಲಿ. ನಿಮಗೆ ಬಜ್ಜಿ, ಇವರಿಗೆ ಬೋಂಡ ಮಾಡಿಕೊಡುತ್ತೇನೆ, ಆಸೀನರಾಗಿ. ಏನ್ರಿ ಬಾಬಾ ಕಿಚನಿಗೆ ಹೋಗಿ ಇಷ್ಟೊತ್ತಾಯ್ತು, ಸೌಂಡು ಇಲ್ಲ, ಸ್ಮೆಲ್ಲು ಇಲ್ಲ. ಹೌದಲ್ಲ, ತಡಿ, ಈ ಬಬ್ರುವಾನ್ ಬಜ್ಜಿ ಎಂತ ಆಯ್ತು ಅಂದೇಳಿ ಕಾಂಬ ಬಾ. ಆ ಬಜ್ಜಿ ಬಾ, ಬೋಂಡ ಬಾ, ಆ ಬಜ್ಜಿ ಬಾ. ಶಿವರೇ, ಬಾಬಾ ಏನ್ ಮಾಡ್ತಿದ್ದೀರಾ? ಅದು ಬಾಣಲಿಯಲ್ಲಿ ಎಣ್ಣೆಯನ್ನು ಹಾಕಿ ಸ್ಟವ್ ಅನ್ನು ಹಚ್ಚಿ ಬಾಣಲಿಯನ್ನು ಸ್ಟವ್ ಮೇಲೆ ಇಟ್ಟು ಎಣ್ಣೆ ಕಾದ ನಂತರ ಬಜ್ಜಿ ಬೋಂಡಗಳನ್ನು ಕರೀರಿ ಅಂತ ಯೂಟ್ಯೂಬ್ ಅಲ್ಲಿ ಇದ್ದು, ಹಾಗಾಗಿ ಕರಿತಾ ಇದ್ದೀನಿ. ನೀವು ಬಜ್ಜಿನ್ ಕರೀರಿ, ನೀವು ಬೋಂಡನ್ ಕರೀರಿ, ಬೇಗ ಬರುತ್ತೆ. ಆ ಬಜ್ಜಿ ಬಾ, ಆ ಬೋಂಡ ಬಾ. ಓ ಬಾಬಾ, ಹುಷಾರು. ಚಪಾತಿ ಹಿಟ್ಟನ್ನು ಕಲಿಸಿದ ನಂತರ 1 ಗಂಟೆ ಇಡಿ ಅಂತ ಹೇಳ್ತಾರೆ. ಅದಕ್ಕೆ ನೀವು ದೇವ್ರ ಮನೆಯಿಂದ ಗಂಟೆ ತಂದು ಇಟ್ಬಿಟ್ಟಿರಾ? ಗೌರಿ, ಈ ಬಬ್ರುವಾನ ಬಜ್ಜಿ ಮಾಡ್ದಂಗೆ ನಾವು ಬಜ್ಜಿ ತಿಂದಂಗೆ. ಬಾ, ಬಸಮ್ಮನ ಬಜ್ಜಿ ಸ್ಟಾಲಲ್ಲಿ ಗರಿ ಬಜ್ಜಿ ಕೊಡ್ತೀನಿ, ನಡಿ. ಶಾಕ್ ಆಯ್ತಾ? ಆಗ್ಲೇ ಬೇಕು, ಆಗ್ಲೇ ಅಂತ ತಾನೇ ನಾನು ಇಷ್ಟೆಲ್ಲ ಗಿಮಿಕ್ ಮಾಡಿದ್ದು. ನನ್ಗೇನು ಬಜ್ಜಿ ಮಾಡಕ್ ಬರಲ್ಲ ಅನ್ಕೊಂಡ್ರ? ನಾನು ಬಜ್ಜಿ ಬಾಯ್ಷಾ ಮೂಡಿಲ್ಲ ಅಂತ ಮಾಡಿಲ್ಲ ಅಷ್ಟೇ. ನಾನು ಮಾತ್ರನೇ. ರಾಮಯ್ಯ, ಏನ್ ನಿಮ್ಮ ಮನೇಲಿ ಊಟ ಇವತ್ತು? ಅಯ್ಯೋ ಅದೇಗಳೇ, ರಾಮಯ್ಯ ಮನೆಗಳಲ್ಲಿ ಕೇಳಂಗೆ ಇಲ್ಲ, ಡೈಲಿ ಮದುವೆ ಊಟಗಳೇ. ಹಂಗೇನಿಲ್ಲ ಸರ್, ನಮ್ಮ ಕಡೆ ತಿಥಿ ಮಾಡಿದ್ರು ಎಷ್ಟು ವೆರೈಟಿ ಮಾಡಿರ್ತಾರೆ. ಅದೇ ನಿಮ್ಮ ಮನೆಗಳೇನೋ ನೋಡ್ತೀನಿ. ಏನು ಅಂತ ಕೇಳೋದಕ್ಕೆ ಕ್ಯೂ ಏನು ನಳಪಾಕ ಮಾಡಿರ್ತಾನ? ಕೆಲಸದಲ್ಲೇ ಎಡವಟ್ಟು ಮಾಡೋ ಮಹಾನುಭಾವ ಇನ್ನು ಅಡಿಗೆ ಹೇಗೆ ಮಾಡಿರ್ತಾನ? ಚಚೆ, ಹಾಗೇನಿಲ್ಲ, ಪಾಪ ಕಷ್ಟಪಟ್ಟು ಮಾಡಿರ್ತಾರೆ. ಕಷ್ಟಪಟ್ಟು ಮಾಡಿರ್ತಾರೆ ಅಂತ ನಾವು ಕಷ್ಟಪಟ್ಕೊಂಡೇ ತಿನ್ನೋಕ್ಕಾಗತ್ತಾ? ರೀ ಬಾಸ್ಕಿ, ನೀವು ತಿಂತಿರೋದೇ ಬ್ರೆಡ್ ಅಂಡ್ ಜಾಮ್, ಅದ್ರಲ್ಲಿ ಕಮೆಂಟ್ಸ್ಗಳು ಬೇರೆ. ಬ್ರೆಡ್ ಜಾಮ್ ತಿಂದ್ರೆ ತಪ್ಪೇನ್ರಿ? ನಾನು ಡಯಟಲ್ಲಿ ಇದ್ದೀನಿ, ಅದಕ್ಕೆ ಬ್ರೆಡ್ ಜಾಮ್ ತಿಂತಾ ಇದ್ದೀನಪ್ಪ. ಎಂಟಿ ಮಕ್ಕಳು ಅಡುಗೆ ಮಾಡೋಕ್ಕಾಗಲ್ಲ ಅನ್ನೋದನ್ನ ಅಫೀಸಿಯಲ್ ಆಗಿ ಹೇಳ್ತವ್ರು ಸರ್.
ಏನಾಯಿತು? ಹಾಂ, ಊಟದ ಬದಲು ದುಡ್ಡು ಏನೋ ಚೀಟಿ. ಸಾರಿ ಗಿರಿ, ಇವತ್ತು ಅಡುಗೆ ಮಾಡೋಕ್ಕಾಗಿಲ್ಲ. ಹಾಗಂತ ನಾನು ಸೋಲೊಪ್ಕೋತಾ ಇಲ್ಲ. ಅಡುಗೆ ಆಗಿಲ್ಲ ಅಂತಲೇ ಬಾಕ್ಸ್ನಲ್ಲಿ ದುಡ್ಡಿಟ್ಟಿದ್ದೀನಿ. ಹೊರಗಡೆ ಎಲ್ಲಾದರೂ ತಿನ್ಕೋ, ಹಸ್ಕೊಂಡಿರ್ಬೇಡ. ಇಂತಿ ಶಿವಪ್ರಸಾದ್, ರಾಜ ಚಡ್ಡಿಗಳು ಮತ್ತು ಬನಿಯಾನ್ಗಳು ಇದನ್ನ ಹೊರಗೂ ಹಾಕ್ಕೋಬೋದು. ಚೀಟ್ಗಳು ಬರೋದು ದುರ್ಗ ಇಟ್ಟವನಾ? ತಡೀರಿ, ಫೋನ್ ಮಾಡ್ಬಿಟ್ಟು ಯಾಕಪ್ಪ ನಂಗೆ ಮಾಡ್ಬಿಟ್ಟೆ ಅಂತ ಕೇಳ್ತೀನಿ. ಬಾಬುಗಳೇ, ಪರವಾಗಿಲ್ಲ ಬಿಡಿ, ನಾನು ನೋಡ್ಕೊತೀನಿ. ನೋಡಿ, ಇದೇ ಕೆಲಸ ಹೆಂಡ್ತಿದೀರ್ ಮಾಡಿದ್ರೆ ಗಂಡದ್ರು ಸುಮ್ಮನೆ ಇರ್ತಾ ಇದ್ರಾ? ಆವಾಗಲೇ ಫೋನ್ ಮಾಡಿ ಬಾಯಿಗೆ ಬಂದಂಗೆ ಬೈದಿರ್ತಿದ್ರು. ಮೇಡಮವ್ರೆ, ನಮ್ಮ ಶಿವು ಸರ್ ಹಂಗೇನಿಲ್ಲ ಬಿಡಿ. ಅವ್ರು ಇವ್ರನ್ನ ಅರ್ಥ ಮಾಡ್ಕೊಂಡಂಗೆ ಇವರು ಅವ್ರನ್ನ ಅರ್ಥ ಮಾಡ್ಕೋಬೇಕಲ್ವೇ? ನನಗೆ ಹಶ್ವಿಲ್ಲ, ನೀವುಗಳು ಊಟ ಮಾಡಿ. ಕೂತ್ಕೊಳ್ಳಿ ಗಿರ್ಜಾ ಅವರೇ, ನಿಮಗೆ ಕಂಫರ್ಟ್ ಇದ್ರೆ ನನ್ನ ಬಾಕ್ಸ್ನ ಶೇರ್ ಮಾಡಿ. ಚೇಚೆ, ಕಂಫರ್ಟ್ ಅಂತೆಲ್ಲ ಏನೂ ಇಲ್ಲ. ನಮ್ಮನೇಲಿ ನಾನಾಗಲಿ ನಮ್ಮ ಮನೆಯವರಾಗಲಿ ಈ ಜಾತಿ ಧರ್ಮ ಅಂತೆಲ್ಲ ಭೇದ ಭಾವ ಮಾಡಲ್ಲ. ಆದರೆ ಪಾಪ ನಿಮಗೆ ಅಂತ ತಂದ್ಕೊಂಡಿರೋ ಊಟ ನನಗೆ ಕೊಟ್ಟರೆ ನಿಮಗೆ ಕಡಿಮೆ ಆಗಿಬಿಡುತ್ತಲ್ಲ ಅಂತ. ಪರವಾಗಿಲ್ಲ, ನೀವು ಊಟ ಮಾಡಿ. ಏನು ಕಡಿಮೆ ಆಗಲ್ಲ. ನೀವು ತಿಂದಿಲ್ಲ ಅಂದರೆ ನಂಗೆ ಬೇಜಾರಾಗತ್ತೆ. ಥ್ಯಾಂಕ್ಸ್. ನಾನೇನೋ ಇಲ್ಲಿ ಊಟ ಮಾಡ್ಕೋತೀನಿ, ಅವ್ರು ಅಡುಗೆನೇ ಮಾಡಿಲ್ಲ ಅಂತ ನನಗೆ ಹಣ ಇಟ್ಟಿದ್ದಾರೆ. ಆದರೆ ಮಾವಂಗೆ ಮಕ್ಕಳಿಗೆ ಗ್ಯಾರಂಟಿ ಬೇರೆ ಏನೋ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಟೋಪಿ ಟೋಪಿ ಅಡುಗೆ ಮಾಡುವಾಗ ಟೋಪಿ, ಸುಳ್ಳು ಸುಳ್ಳು ಅಡುಗೆ ಮಾಡೋಕೆ ಹೇಳು ಸುಳ್ಳು. ಅಮ್ಮ ಅಮ್ಮ, ನೀನು ನನ್ನನ್ನ ಅಪ್ಪನ್ನ ಮಧ್ಯದಲ್ಲೇ ಕೈ ಕೊಟ್ಟು ಹೊಟ್ಟೋದೆ. ಆದರೆ ಅಡುಗೆ ಮಾಡೋದ್ರಲ್ಲಿ ನೀನು ಎತ್ತಿದ ಕೈ. ನಳ, ಭೀಮ ಇವರೆಲ್ಲರೂ ಗಂಡಸರು. ಅಡುಗೆ ಮಾಡೋದ್ರಲ್ಲಿ ಇವರೇ ಇಂಡಿಯಾ ಕಿಂಗ್ಸು. ನಾನು ಗಂಡಸೆ. ಐ ಆಮ್ ಎ ಮ್ಯಾನ್, ಐ ಆಮ್ ಎ ಕಂಪ್ಲೀಟ್ ಮ್ಯಾನ್. ಸೂಟ್ ಒಂದು ಹಾಕೊಂಡಿಲ್ಲ ಅಷ್ಟೆ. ನನ್ನ ಪ್ರಕಾರ ಅಡುಗೆ ಅಂದರೆ ತಿನ್ನುವುದು ಅಂತ ಅನ್ಕೊಂಡಿದ್ದೆ. ಆದರೆ ಅದನ್ನು ಮಾಡುವುದು ಅಂತ ಗೊತ್ತಾದಾಗಿಂದ ತುಂಬ ಕಷ್ಟ ಆಗ್ಬಿಟ್ಟಿದೆ. ಬಿಕಾಸ್ ಐ ಡೋಂಟ್ ನೋ ಹೌ ಟು ಕುಕ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆ ಬ್ಯಾರೆಲ್ಗೆ ಎಷ್ಟು ಡಾಲರ್ ಆಗಿದೆ? ಶಾರ್ಕ್ ಶೃಂಗ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನಗಳೇನು? ವಿಶ್ವಸಂಸ್ಥೆಯ ಪ್ರಾಚೀನ ವಿಭಾಗದಲ್ಲಿ ಯಾವ ಯಾವ ದೇಶಕ್ಕೆ ಯಾವ ಯಾವ ಮಾನ್ಯತೆ ಸಿಕ್ಕಿದೆ? ಇಂಥ ಇಂಟರ್ನ್ಯಾಷನಲ್ ಲೆವೆಲ್ ನ್ಯೂಸ್ನೆಲ್ಲ ಅರಿದು ಕುಡಿದಿರೋರು ನನಗೆ ಅಕ್ಕಿ ಇಟ್ಟು ಎಷ್ಟು ವಿಷಲ್ ಹೊಡಿಸ್ಬೇಕು ಅನ್ನೋ ಮ್ಯಾಟ್ರೇ ಗೊತ್ತಾಗ್ಲಿಲ್ವಲ್ಲಮ್ಮ. ಅದಕ್ಕೆ ಚಪಾತಿ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಅಮ್ಮ, ಈ ಚಪಾತಿಗೆ ನೀನೇ ಶಕ್ತಿ ಕೊಡಬೇಕು. ಭಗವಂತ, ನನ್ನ ಚಪಾತಿಲಿ ನೀನಿರಬೇಕು. ಚೇಚೆ, ನಾನು ಚಪಾತಿ ಮಾಡುವಾಗ ನೀನು ನನ್ನ ಜೊತೆಲಿ ಇರಬೇಕು. ಶ್ರಮ ಪಡೋರ ಜೊತೆ ನಾನು ಯಾವಾಗಲೂ ಇರ್ತೀನಿ ಶಿವಪ್ರಸಾದ್. ಓ ಭಗವಂತ, ಬಂದ್ಯಾ? ನೀನು ನನ್ನನ್ನು ಬೈತಾ ಇದೆಯಲ್ಲ ಅಡುಗೆ ಮಾಡಲ್ಲ ಅಂತ. ನೋಡು, ಇವತ್ತು ನಾನೇ ಅಡುಗೆ ಮಾಡ್ತಾ ಇದ್ದೀನಿ. ಏನೋ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ನನ್ನ ಕೈ ರುಚಿನೂ ಟೇಸ್ಟ್ ನೋಡಬಹುದು. ಪಾರ್ವತಿ ನನ್ನನ್ನು ಕರಿತಾ ಇದ್ಲು. ಏಯ್, ನನಗೆ ಮೋಸ ಮಾಡ್ತಾ ಇದೆಯಾ? ನಾನೇನು ಅಷ್ಟು ಡಬ್ಬಾ ಥರ ಅಡುಗೆ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ? ನೀನೇ ಹೇಳ್ತಿರ್ತೀಯಲ್ಲ, ಒಳ್ಳೆ ಮನ್ಸಿರೋರು ಅಡುಗೆ ಮಾಡಿದ್ರೆ ಅದು ಖಂಡಿತ ರುಚಿಯಾಗಿರುತ್ತೆ ಅಂತ. ನಾನು ಒಳ್ಳೆ ಮನ್ಸಿರೋನು ಆ್ಯಂಡ್ ಮಾಡ್ತಾ ಇರೋದು ಆಫ್ಟರ್ ಚಪಾತಿ. ಹಾಂ, ಚಪಾತಿ ಹೇಗೆ ಮಾಡೋದು ಅಂತ ಗೊತ್ತಾ? ಅಫ್ಕೋರ್ಸ್, ಚಪಾತಿ ಹಿಟ್ಟು ಹಾಕ್ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕಿ ಕಲಿಸ್ಬೇಕು, ಅಷ್ಟೇ. ಸರಿ, ಮುಂದುವರಿಸಿ. ಥ್ಯಾಂಕ್ ಯು. ರುಚಿಗೆ ತಕ್ಕಷ್ಟು ಉಪ್ಪು. ಕಲ್ಲುಪ್ಪ ಶಿವಪ್ರಸಾದ್, ಕಲ್ಲುಪ್ಪೆ. ಚಪಾತಿಗೆ ಯಾರಾದರೂ ಕಲ್ಲುಪ್ಪು ಹಾಕ್ತಾರ? ಗೊತ್ತು, ಪುಡಿ ಉಪ್ಪೆ ಹಾಕೋದು. ನಿನ್ನ ಅಡುಗೆ ಜ್ಞಾನ ಎಷ್ಟಿದೆ ಅಂತ ಟೆಸ್ಟ್ ಮಾಡ್ತಾ ಇದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀರು. ನೀರು ಜಾಸ್ತಿ ಆಗೋಯ್ತಲ್ಲ. ಅಯ್ಯಯ್ಯ, ಚಪಾತಿ ದೋಸೆ ಆಗೋಯ್ತು. ನೀರು ಜಾಸ್ತಿ ಆಗೋಯ್ತು ಅನ್ಸುತ್ತೆ. ಅನಿಸ್ತಾ? ನಿನಗೆ ಹಾಗೆ ಅನಿಸ್ತಾ? ನಿನಗೆ ಹಾಗೆ ಅನಿಸುತ್ತೋ ಇಲ್ವೋ ಅಂತ ನಿನ್ನ ನಾಲೆಜ್ನ ಟೆಸ್ಟ್ ಮಾಡೋಕ್ಕೆ ನಾನೇ ಜಾಸ್ತಿ ನೀರು ಹಾಕಿದೆ. ಈಗ ನೋಡು ನನ್ನ ಟ್ಯಾಲೆಂಟು ಏನು ಮಾಡ್ತೀನಿ ಅಂತ. ಎಷ್ಟು ತಿರುಗಿಸಿದ್ರು ತಿರುಗ್ತಾನೆ ಇದೆಯಲ್ಲ.
ಹಿಟ್ಟು ಜಾಸ್ತಿ ಆಗೋಯ್ತಾ? ನನ್ನನ್ನು ಪರೀಕ್ಷೆ ಮಾಡಬೇಕು ಅಂತ ಹಿಟ್ಟು ಜಾಸ್ತಿ ಹಾಕಿದ್ರ? ಎಕ್ಸಾಕ್ಟ್ಲಿ ಭಗವಂತ. ಈಗ ನೀರು ಹಾಕಿ ಮ್ಯಾನೇಜ್ ಮಾಡ್ತೀರಾ? ಅಯ್ಯೋ ಏನು ಭಗವಂತ, ಕರೆಕ್ಟಾಗಿ ಕಂಡಿಡ್ಬಿಟ್ಟೆ. ಅಡುಗೆ ಕಲ್ತ್ಬಿಟ್ಟೆ ನೀನು. ಈಗ ನೋಡು. ಅಯ್ಯೋ ಮತ್ತೆ ನೀರು ಜಾಸ್ತಿ ಆಯ್ತಾ? ಮತ್ತೆ ನೀರು ಜಾಸ್ತಿ ಆಯ್ತಾ ಶಿವಪ್ರಸಾದ್? ಸ್ವಲ್ಪ ಮತ್ತೆ ಹಿಟ್ಟು ಜಾಸ್ತಿ ಆಯ್ತಾ? ಸ್ವಲ್ಪ ನೀರು ಹಾಕೊಡಿ. ನೀರು ಖಾಲಿಯಾಗಿದೆ, ತಂದ್ಬಿಡ್ತೀನಿ. ಕಾವೇರಿ ವಾಟರ್. ಭಗವಂತ, ಚಪಾತಿ ಬಾಕ್ಸಿಂಗ್ ಬಗ್ಗೆ ಕೇಳಿದ್ಯಾ? ಈಗ ತೋರಿಸ್ತೀನಿ. ಅಂತೂ ಇಂತೂ ಚಪಾತಿ ಹಿಟ್ಟು ರೆಡಿ ಆಯ್ತು. ಭಗವಂತ, ಚಪಾತಿ ಹಿಟ್ಟು ರೆಡಿ. ಇದನ್ನ ತವ ಮೇಲೆ ಹಾಕಿದ್ರೆ ಚಪಾತಿ, ಎಣ್ಣೆಲಿ ಕರೆದ್ರೆ ಪೂರಿ, ಪೂರ್ತಿ ಹಂಗೆ ಹಾಕಿದ್ರೆ ಭಟೂರ. ಓಹೋ ಶಿವಪ್ರಸಾದ್, ಈ ಚಪಾತಿ ಹಿಟ್ಟನ್ನ ನಿಮ್ಮನೆಯವ್ರಿಗೋಸ್ಕರ ಮಾತ್ರ ಮಾಡಿದ್ಯಾ ಅಥವಾ ನನ್ನ ಗಣಗಳಿಗೂ ಸೇರ್ಸ್ ಮಾಡಿದ್ಯಾ? ಅದು ಅಲ್ವಾ, ಆ್ಯಕ್ಚುಲಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗೋಯ್ತು. ತಿಂಗಳಿಗಾಗೋ ಹಿಟ್ಟನ್ನ ಒಂದೇ ಹೊತ್ತಿಗೆ ಬಳಕೆ ಮಾಡಿದ್ರೆ ಜಾಸ್ತಿ ಆಗದೆ ಇರುತ್ತಾ? ಭಗವಂತ, ಈ ಹಿಟ್ಟೇನು ವೇಸ್ಟ್ ಆಗಲ್ಲ. ಇದನ್ನ ಫ್ರಿಜ್ಜಲ್ಲಿ ಇಡ್ತೀನಿ. ನಮ್ಮನೇಲಿ ಫ್ರಿಜ್ ಇಲ್ಲ. ಸಂಧ್ಯವ್ರ ಮನೇಲಿದೆ, ಅಲ್ಲಿ ಇಡ್ತೀನಿ. ಬೇಕಾದಾಗಲೆಲ್ಲ ಹೋಗಿ ಮುರ್ಕೊಂಡು ಬಂದು ಚಪಾತಿ ಮಾಡ್ಕೊಂಡು ತಿಂತೀವಿ. ಇವತ್ತು ಚಪಾತಿ, ನಾಳೆನೂ ಚಪಾತಿ, ನಾಡಿದ್ದು ಚಪಾತಿ, ರಿಪೀಟ್. ಚಪಾತಿ ಹಿಟ್ಟು ಖಾಲಿ ಆಗೋವರೆಗೂ. ನಿಮ್ಮ ಮನೆಯವ್ರಿಗೆ ಒಂದೇ ಅಡಿಗೆ ತಿಂದು ಬೇಜಾರಾಗಲ್ವಾ? ಯಾರು ಬೈಯಲ್ವಾ? ಬೈಯೋದಾ? ಯಾಕೆ ಬೈತಾರೆ? ಇದೊಳ್ಳೆ ಚೆನ್ನಾಗಿದೆ. ನಾನೇನು ಬೇಕು ಅಂತ ಮಾಡ್ದ, ಮಿಸ್ ಆಗಿ ಮಿಸ್ಟೇಕ್ ಆಗೋಯ್ತು, ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ಇದೇ ಮಾತನ್ನ ನಿನ್ನ ಹೆಂಡತಿ ಹೇಳಿದಾಗ ಮನೇಲಿರೋರಿಗೆ ಅಷ್ಟು ಗೊತ್ತಾಗಲ್ವಾ? ಈ ಅಡಿಗೆ ಮಾಡೋದು ಬಿಟ್ಟು ಬೇರೆ ಏನ್ ಕೆಲಸ ಅಂತ ತಾವೇ ಹೇಳಿದ್ ನೆನ್ಪು. ಅಯ್ಯೋ ಭಗವಂತ, ಹಳೆ ರೆಕಾರ್ಡಿಂಗ್ ಎಲ್ಲ ಇಟ್ಕೊಂಡಿದ್ಯಲ್ಲ, ತಪ್ಪಾಯ್ತು. ಅವಾಗೇನೋ ಬುದ್ಧಿ ಇಲ್ಲದೆ ಬಾಯಿ ತಪ್ಪಿ ಹೇಳ್ದೆ. ಚಪಾತಿ ಹಿಟ್ಟೇನೋ ರೆಡಿ ಆಗೋಯ್ತು. ಈಗ ಪಲ್ಯ ಮಾಡಬೇಕು. ಮೊದಲು ಅದಕ್ಕೆ ಒಗ್ಗರಣೆ ಹಾಕ್ಬಿಡ್ತೀನಿ. ಪಲ್ಯ ಮಾಡೋಕ್ಕೆ ಒಗ್ಗರಣೆ ಬೇಕು. ಒಗ್ಗರಣೆ ಮತ್ತೆ ಜ್ವಾಲಾಮುಖಿ ಎರಡೂ ಒಂದೇ. ಯಾವಾಗ ಸಿಡಿಯುತ್ತೆ ಅಂತ ಹೇಳಕ್ಕಾಗಲ್ಲ. ಸಿಡ್ಕೋ ಹೆಂಡ್ತಿನೇ ಮೇಂಟೈನ್ ಮಾಡ್ತೀವಂತೆ, ಸಿಡಿಯೋ ಒಗ್ಗರಣೆನ ಮೇಂಟೈನ್ ಮಾಡಕ್ ಬರಲ್ಲ ನಮಗೆ. ಅದಕ್ಕೂ ನನ್ನ ಹತ್ರ ಲೇಟೆಸ್ಟ್ ಟೆಕ್ನಾಲಜಿ ಇದೆ. ವೆಯ್ಟ್ ಆ್ಯಂಡ್ ಸಿ. ಕೈಗೆ ಎಣ್ಣೆ ಸಿಡಿದೇ ಇರೋದಕ್ಕೆ ಈ ಟೆಕ್ನಾಲಜಿ. ಮುಂದ್ಗಡೆ ಸೌಟಿಟ್ಕೊಳ್ತೀನಿ. ಇನ್ನು ಮಖಕ್ಕೆ ಎಣ್ಣೆ ಸಿಡಿದೇ ಇರೋದಕ್ಕೆ ಈ ಟೆಕ್ನಾಲಜಿ. ಇದನ್ನ ತಲೆಗೆ ಹಾಕೋತೀನಿ, ಒಗ್ಗರಣೆ ಹಾಕ್ತೀನಿ. ಒಂದು ಹೊತ್ತಿನ ಒಗ್ಗರಣೆಗೆ ಇಷ್ಟೆಲ್ಲ ತಯಾರಿ. ಹೀಗಿರುವಾಗ ಹೆಣ್ಮಕ್ಳಿಗೆ ಪ್ರತಿನಿತ್ಯ ಇದರಿಂದ ಎಷ್ಟು ತೊಂದರೆ ಆಗಿರಲ್ಲ. ಯೋಚಿಸು. ಆಮೇಲೆ ಯೋಚಿಸ್ತೀನಿ. ಸದ್ಯಕ್ಕೆ ಒಗ್ಗರಣೆ ಹಾಕ್ತೀನಿ. ತರಕಾರಿ ಹಚ್ಚೋಕ್ಕೂ ಮುಂಚೆ ಒಗ್ಗರಣೆ ಹಾಕೋನ್ನ ನಿನ್ನೆ ಮೊದಲು ನೋಡಿದ್ ನಾನು. ಓ ಹೌದಲ್ವಾ? ಇಟ್ಸ್ ಓಕೆ, ಯು ವೇಟ್ ಫಾರ್ ಸಮ್ ಟೈಮ್. ತರಕಾರಿ ಹಚ್ತೀನಿ, ಒಗ್ಗರಣೆ ಹಾಕ್ತೀನಿ, ಸೂಪರ್ ಆಗಿರೋ ಪಲ್ಯ ಮಾಡ್ತೀನಿ, ನೆಂಚ್ಕೊಳ್ಳೋಕ್ಕೆ ಚಪಾತಿ ಕೊಡ್ತೀನಿ. ಅದನ್ನು ಟೇಸ್ಟ್ ಮಾಡಿದೆ ಅಂದರೆ ನೀನು ನಮ್ಮ ಮನೆಯಲ್ಲೇ ನಿನಗೆ ಕೈಲಾಸ ಆಗಿಬಿಡುತ್ತೆ. ಆರ್ ಯು ರೆಡಿ? ಭಗವಂತ, ಭಗವಂತ, ಆಹಾ, ಟೇಸ್ಟ್ ಮಾಡಿದ್ರೆ ಎಲ್ಲಿ ಗೋಸ್ಟ್ ಆಗ್ಬಿಡ್ತೀನೋ ಅಂತ ಸೇಫ್ಟಿಗೆ ಮಾಯಾನೇ ಆಗ್ಬಿಟ್ಯಾ. ಇಟ್ಸ್ ಓಕೆ, ಇಟ್ಸ್ ಓಕೆ. ಒಂದಲ್ಲ ಒಂದು ದಿನ ನಾನು ನಳ ಮಹಾರಾಜ ಅಂತ ನಿನಗೆ ಪ್ರೂವ್ ಮಾಡಿ ತೋರಿಸ್ತೀನಿ. ನೋಡಿಮ್ಮ, ಇವತ್ತು ನನಗೆ ಸಿಕ್ಕಾಬಟ್ಟೆ ಕೆಲಸ. ಹರ್ಷ ಕಂಪ್ನಿಗೆ ಹೋಗ್ಬೇಕು, ಅಲ್ಲಿ ಡಿಸ್ಕಷನ್ ಇದೆ. ಆಮೇಲೆ ಧರ್ಮ ಟೆಕ್ಸ್ಟೈಲ್ಸ್ಗೆ ಹೋಗಿ ದೊಡ್ಡ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು. ಸುಮಾರು 2-2.5 ಗಂಟೆ ಆಗೋಗುತ್ತೆ ನಾನು ವಾಪಸ್ ಬರೋದು. ಅಷ್ಟರೊಳಗೆ ಮೆಹತಾ ಸಾರಿ ಏನಾದರೂ ಇಲ್ಲಿ ಬಂದರೆ ನಾನು ಇಲ್ಲ ಅಂದರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ.
ಅವ್ರು ಬಂದಾಗ ಅವ್ರ ಕಾಫಿ ಟೀ ಜ್ಯೂಸ್ ಕೊಟ್ಕೊಂಡು ಕೂರಿಸ್ಕೊಂಡು ನೈಸಾಗಿ ಮಾತಾಡ್ತಾ 2.5 ಗಂಟೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಸರ್ ಏನು ಹೇಳ್ತಿದ್ದೀರಾ ಸರ್? ಯಾವ ಮೀಡಿಯಮ್ಮು? ಮೀಡಿಯಮ್ಮು ಅವಲಕ್ಕಿನೇ ತರಿಸೋದು. ಕೇಸರಿ ಬಾತ್ಗೆ ಸಣ್ಣ ರವೆ, ಉಪ್ಪಿಟ್ಟಿಗೆ ಮೀಡಿಯಂ ರವೆ. ಯು ಇರಿಟೇಟಿಂಗ್ ಲೇಡಿ. ಆ ಶಿವಪ್ರಸಾದ್ ಮನೇಲಿರೋ ಹಿಂಸೆನ ಆಫೀಸಿಗೆ ತಂದು ಕಟ್ ಹಾಕಿ ನಮಗೆಲ್ಲ ತೊಂದರೆ ಕೊಡ್ಬೇಕು ಅಂತ ಇದ್ದಾನ? ನಾನು ಕೇಳಿದ್ದು ಯಾವ ಮೀಡಿಯಮಲ್ಲಿ ಓದಿದ್ದು ಅಂತ. ರವೆ ಮೀಡಿಯಮು ಅವಲಕ್ಕಿ ಮೀಡಿಯಂ ಅಲ್ಲ, ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಅರ್ಥ ಆಗಲ್ಲ ನಿನಗೆ? ಎಲ್ಲಿದೆ ಬುದ್ಧಿ ನಿನಗೆ? ನಾನು ಮೀಟಿಂಗ್ ಮುಗಿಸ್ಕೊಬರೋವರೆಗೂ ಮೆಹತಾ ಸಾರ್ನ ನೀನು ಮ್ಯಾನೇಜ್ ಮಾಡಬೇಕು.